ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಟಾಕ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಎಲ್ಲ ನನ್ನ ಜಾಬ್ ನೋಟಿಫಿಕೇಶನ್ ನೀವು ಈಸಿಯಾಗಿ ಪಡ್ಕೊಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳ್ದಂಗೆ ಎಲ್ಲ ಜಾಬ್ ಡೀಟೇಲ್ಸು ಮತ್ತು ಅಪ್ಲೈಯಿಂದ ನಾನು ಮೆನ್ಷನ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಟಾಕ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನೋಡಿ, ಇದು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ಗೆ ಹೈರಿಂಗ್ ನಡೆಸ್ತಾ ಇರೋದು. ನಿಮ್ದೇನಾದ್ರೂ 1 to 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಇದಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು. ಕ್ವಾಲಿಫಿಕೇಶನ್ ಬಂದು BCom, BBA, MBA, ಫೈನಾನ್ಸ್ ಪ್ರಿಫರ್ಡ್ ರಿಲೇಟೆಡ್ ನೀವೇನಾದ್ರೂ ಆಗಿದ್ರೆ ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು. ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಶಿಫ್ಟ್ ವೈಸ್ ರೊಟೇಷನ್ ಶಿಫ್ಟ್ ಇರುತ್ತೆ. ಲೊಕೇಶನ್ ಬಂದು ಬ್ಯಾಂಗ್ಳೂರು. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರು ಮೆನ್ಷನ್ ಮಾಡಿದ್ದಾರೆ, ಅದಕ್ಕೆ ಕಾಲ್ ಮಾಡೋದ್ರ ಮುಖಾಂತರ ಡೀಟೇಲ್ಸ್ ತಿಳ್ಕೊಂಡು ನೀವು ಈ ಜಾಬ್ಗೆ ತಗೋಬೋದಾಗುತ್ತೆ. ಇದು ಬಂದು HR ಎಕ್ಸಿಕ್ಯೂಟಿವ್ ಹೈರಿಂಗ್ ನಡೀತಾ ಇರೋದು. ಎಕ್ಸ್ಪೀರಿಯನ್ಸ್ ಬಂದು 1 to 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಲೊಕೇಶನ್ ಬಂದು ಪೀಣ್ಯ. ಇಂಡಸ್ಟ್ರಿ ಬಂದು ಇದು ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ. ನೋಡಿ, ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಿದ್ದಾರೆ. 3 LPA ಇರುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತಾನೆ ಕೆಳಗಡೆ ನಂಬರು ಕೂಡ ಮೆನ್ಷನ್ ಮಾಡಿದ್ದಾರೆ, ಮತ್ತೆ ಮೇಲು ಕೂಡ ಮೆನ್ಷನ್ ಮಾಡಿದ್ದಾರೆ. ಮೇಲ್ ಮಾಡೋದ್ರ ಮುಖಾಂತರ ನಮಗೆ ಕಾಲ್ ಮಾಡೋದ್ರ ಮುಖಾಂತರ ಇದಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು. ಇದು ಬಂದು ನೋಡಿ, ಮೇಂಟೆನೆನ್ಸ್ ಇಂಜಿನಿಯರಿಂಗ್ಗೆ ಎಲೆಕ್ಟ್ರಿಕಲ್ ಆಗಿರೋರಿಗೆ ಹೈರಿಂಗ್ ನಡೀತಾ ಇರೋದು. ಎಕ್ಸ್ಪೀರಿಯನ್ಸ್ ಬಂದು 3 to 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಲೊಕೇಶನ್ ಬಂದು ಮೈಸೂರು. ಇನ್ ಕೇಸ್ ನೀವು ಇದಕ್ಕೆ ಮ್ಯಾಚ್ ಆಗಲಿಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ವರ್ಕ್ ಮಾಡ್ತಿದ್ರು, ಲೈಕ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ನೀವು ಹೆಲ್ಪ್ ಮಾಡ್ಬೋದಾಗುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮೇಲು ಮತ್ತು ಕಾಂಟ್ಯಾಕ್ಟ್ ನಂಬರು. ಅವೆರಡಕ್ಕೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಜಾಬ್ ತಗೋಬೋದಾಗುತ್ತೆ. ಇದು ನೋಡಿ, ಸೇಲ್ಸ್ ಕೋಆರ್ಡಿನೇಟರ್ಗೆ ಹೈರಿಂಗ್ ನಡೀತಾ ಇರೋದು. ಓನ್ಲಿ ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್. ಕ್ವಾಲಿಫಿಕೇಶನ್ ಬಂದು BCom, BSc ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಬಂದು 3 to 5. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಅದಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು. ಲೊಕೇಶನ್ ಬಂದು ಪೀಣ್ಯ. ಕೆಳಗಡೆ ಮೇಲು ಮತ್ತು ನಂಬರ್ ಕೊಟ್ಟಿದ್ದಾರೆ, ಅವೆರಡಕ್ಕೂ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಈಸಿಯಾಗಿ ಜಾಬ್ ತಗೋಬೋದಾಗುತ್ತೆ. ನೋಡಿ, ಇದು ಬಂದು ಲೋನ್ ಕಲೆಕ್ಷನ್ ಆಫೀಸರ್ಗೆ ಹೈರಿಂಗ್ ನಡೀತಾ ಇರೋದು. ಕಂಪನಿ ನೇಮ್ ಬಂದ್ಬಿಟ್ಟು ಕ್ರೆಡಿಟ್ ಸಾಲ್ವ್ ಅಂತ. ನೋಡಿ, ಪ್ರಗತಿ ಫೈನಾನ್ಸ್ ಇದು. ವರ್ಕ್ ಲೊಕೇಶನ್ ಬಂದು ಗಂಗಾವತಿ, ಕೊಪ್ಪಳ, ದೇವದುರ್ಗ, ಮತ್ತು ಲಿಂಗಸೂಗೂರು, ಧಾರವಾಡ, ಕಲ್ಲತ್ತಿಗಿರಿ, ತಿಪ್ಟೂರು, ಬೇಲೂರು, ಚನ್ನರಾಯಪಟ್ಟಣ, ಅಥಣಿ, ಶಿಗ್ಗಾಂವ್, ಮಳವಳ್ಳಿ, ಹುಣಸೂರು, KR ಪೇಟೆ, ನಾಗಮಂಗಲ. ಇಷ್ಟು ಲೊಕೇಶನಲ್ಲಿ ಇದು ಹೈರಿಂಗ್ ನಡೀತಾ ಇರೋದು. ನೋಡಿ, ಎಲ್ಲ ಡೀಟೇಲ್ಸಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಕಾಣಿಸ್ತಿರ್ಬೋದು. ಎಕ್ಸ್ಪೀರಿಯನ್ಸ್ ಬಂದು 6 months to 4 year ಎಕ್ಸ್ಪೀರಿಯನ್ಸ್ ಇದ್ದರೆ ಇದಕ್ಕೆ ಜಾಯ್ನ್ ಆಗ್ಬೋದು. ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಕೊಬೋದು. ಲ್ಯಾಂಗ್ವೇಜ್ ಬಂದು ಕನ್ನಡ, ಇಂಗ್ಲೀಷ್, ಹಿಂದಿ ಇರಬೇಕಾಗುತ್ತೆ. ಸ್ಯಾಲ್ರಿ ಬಂದು 16,000 ಇರುತ್ತೆ. 3,000 ಅಲವೆನ್ಸ್ ಇರುತ್ತೆ. ನಿಮಗೆ ಅದ್ರ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಮೆನ್ಷನ್ ಮಾಡಿದ್ರೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಇದು ಈಸಿಯಾಗಿ ಜಾಬ್ ತಗೋಬೋದಾಗುತ್ತೆ. ನೋಡಿ, ಇದು ಬಂದು ಪೇಪರ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಕಂಪನಿಯವರು ಲುಕಿಂಗ್ ಫಾರ್ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ನೋಡಿ, ಇದು ಬಂದು ಬ್ಯಾಂಗ್ಳೂರು ಲೊಕೇಶನ್ನು. ಕ್ಯಾಂಡಿಡೇಟ್ಸ್ ಬೇಸ್ಡ್ ಇನ್ ಹುಬ್ಳಿ, ಧಾರವಾಡ, ಶಿವಮೊಗ್ಗ, ದಾವಣಗೆರೆ, ಮಂಗಳೂರು ಕೆನ್ ಆಲ್ಸೋ ಅಪ್ಲೈ. ಯಾವುದೇ ಥರ ಕರ್ನಾಟಕದಲ್ಲಿರೋ ಎಲ್ಲ ಕ್ಯಾಂಡಿಡೇಟ್ಸ್ ಅದಕ್ಕೆ ಅಪ್ಲೈ ಮಾಡ್ಕೊಬೋದು. ಆಪರೇಷನ್ ಎಕ್ಸಿಕ್ಯೂಟಿವ್ ರೋಲ್ಗೆ ಸ್ಯಾಲ್ರಿ ಎಲ್ಲ ಮೆನ್ಷನ್ ಮಾಡಿ. ನಮಗೆ ಅಂದರೆ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಮೇಲ್ ಕಾಣ್ತಿದ್ದೆ, ಅದನ್ನ ಮೇಲ್ ಮಾಡೋದ್ರ ಮುಖಾಂತರ ನಾವು ಅಪ್ಲೈ ಮಾಡ್ಕೋಬೋದಾಗುತ್ತೆ. ಇದು ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಹೈರಿಂಗ್ ನಡೀತಾ ಇದೆ, ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ರೋಲ್ಗೆ. ನೋಡಿ, ಇದು 1 to 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಗುಡ್ ನಾಲೆಜ್ ಆಫ್ ಟ್ಯಾಲಿ ಆ್ಯಂಡ್ ಡೇ ಟು ಡೇ ಅಕೌಂಟಿಂಗು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇರ್ತಾರೆ ಕೆಳಗಡೆ ಮೇಲ್ ಕೊಟ್ಟಿದ್ರೆ ಮೇಲ್ ಮಾಡೋದ್ರ ಮುಖಾಂತರ ಇದಕ್ಕೆ ನೀವು ಅಪ್ಲೈ ಮಾಡ್ಕೊಬೋಗುತ್ತೆ. ಎಲ್ಲ ಡೀಟೇಲ್ಸಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಓದ್ಕೊಂಡು ನೀವು ಈಸಿಯಾಗಿ ಇದಕ್ಕೆ ಈ ರೋಲ್ಗೆ ನೀವು ಅಪ್ಲೈ ಮಾಡ್ಕೊಬೋದಾಗುತ್ತೆ. ನೋಡಿ, ಇದು ಬಂದು BE ಫ್ರೆಷರ್ಸ್ ಕ್ಯಾಂಡಿಡೇಟ್ಸ್ಗೆ ಹೈರಿಂಗ್ ನಡೀತಾ ಇರೋದು. ನೋಡಿ, ನಿಮ್ದೇನಾದರೂ ಮೆಕ್ಯಾನಿಕಲ್ ಇಂಜಿನಿಯರು, ಇನ್ಸ್ಟ್ರೂಮೆಂಟಲ್ ಇಂಜಿನಿಯರು, ಎಲೆಕ್ಟ್ರಿಕಲ್ ಇಂಜಿನಿಯರು, ಮೆಕಾಟ್ರಾನಿಕ್ಸ್ ಇಂಜಿನಿಯರು ಬ್ರಾಂಚಲ್ಲಿ ಎಜುಕೇಷನ್ ಮುಗಿದರಿಗೆ ಇದು ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು. ನೆಸ್ಟಲ್ ಫ್ಯಾಕ್ಟರಿ ಕಂಪನಿಯವರು ಹೈರಿಂಗ್ ಮಾಡ್ತಾ ಇರೋದು. ಇದು ಲೊಕೇಶನ್ ಬಂದು ಮೈಸೂರು. ನೋಡಿ, ಇದು 1 year ಅಪ್ರೆಂಟಿಸ್ಗೆ ಹೈರಿಂಗ್ ಮಾಡ್ತಾ ಇರೋದು. ಸ್ಟೈಪೆಂಡ್ 22,000 ಇರುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಅಲ್ಲಿ ನಾನು ಮೇಲ್ ಮೆನ್ಷನ್ ಮಾಡಿದ್ದೀನಿ, ಆ ಮೇಲ್ಗೆ ಮೇಲ್ ಮಾಡೋದ್ರ ಮುಖಾಂತರ ನೀವು ಜಾಬ್ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಲೈಕ್ ಒಂದು ರೆಸ್ಯೂಮ್ ಮತ್ತು ರಿಕ್ವೆಸ್ಟ್ ಮೇಲ್ ಮಾಡೋದ್ರ ಮುಖಾಂತರ ಅವರು ಇನ್ ಕೇಸ್ ಶಾರ್ಟ್ ಲಿಸ್ಟ್ ಅಂತಂದರೆ ನಿಮಗೆ ರಿಪ್ಲೈ ಬ್ಯಾಕ್ ಮಾಡ್ತಾರೆ. ನೋಡಿ, ಇದು ಬಂದು ಅಕೌಂಟ್ ಎಕ್ಸಿಕ್ಯೂಟಿವ್ ಹೈರಿಂಗ್ ನಡೀತಾ ಇರೋದು. ನಿಮ್ಗೇನಾದರೂ 1 to 2 ಇಯರ್ಸ್ 3 years ಎಕ್ಸ್ಪೀರಿಯನ್ಸ್ ಇತ್ತಂದರೆ ಇದಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು. ನೋಡಿ, ಅಲ್ಲಿ ಜಾಬ್ ಸಮ್ಮರಿ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಲೊಕೇಶನ್ ಬಂದು ಬ್ಯಾಂಗ್ಳೂರು. ನಿಮ್ಗೇನಾದರೂ 1 to 3 years ಎಕ್ಸ್ಪೀರಿಯನ್ಸ್ ಇತ್ತಂದರೆ ಇದಕ್ಕೆ ಅಪ್ಲೈ ಮಾಡ್ಕೊಬೋದು. ನೋಡಿ, ಎಲ್ಲ ಜಾಬ್ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ, ಏನೇನು ಗೊತ್ತಿರಬೇಕಂತ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಕೆಳಗಡೆ ಅಲ್ಲಿ ನಂಬರ್ ಕೊಟ್ಟಿದ್ದಾರೆ, ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ನೀವು ಇದು ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು. ನೋಡಿ, ಇದು ಬಂದು ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ಗೆ ಹೈರಿಂಗ್ ನಡೀತಾ ಇರೋದು. ಬೋತ್ ಮೇಲ್ ಅಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಕೊಬೋದು. ಲೊಕೇಶನ್ ಬಂದು ಬ್ಯಾಂಗ್ಳೂರು. ನಿಮ್ಗೇನಾದರೂ 1 to 3 years ಎಕ್ಸ್ಪೀರಿಯನ್ಸ್ ಇತ್ತಂದರೆ ಇದಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು.
ನೋಡಿ ಎಲ್ಲ ಜಾಬ್ ಸಮ್ಮರಿ ಮತ್ತು ಕೀ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ, ಅಲ್ಲಿ ಕ್ಲೀನಾಗಿ ಪೋಸ್ಟರಲ್ಲಿ ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಾಣ್ತಿರೋಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದಾಗುತ್ತೆ. ನೋಡಿ ಇದು ಅರ್ಜೆಂಟ್ ಹೈರಿಂಗ್ ಮಾಡ್ತಾ ಇದ್ದಾರೆ ಟೆಕ್ನಿಷಿಯನ್ ಮತ್ತು ಮಿಷಿನ್ ಆಪರೇಟರ್ಗೆ. ನೋಡಿ 16,400 ಸ್ಯಾಲರಿ ಇರುತ್ತೆ. ಎಲಿಜಿಬಿಲಿಟಿ ಮತ್ತು ಕ್ವಾಲಿಫಿಕೇಶನ್ ಪೋಸ್ಟಲ್ಲಿ ಮೆನ್ಷನ್ ಮಾಡಿದರೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಅಪ್ಲೈ ಮಾಡ್ಕೊಬೋದಾಗುತ್ತೆ. ನೋಡಿ ಇದು ಬಂದು ಪ್ಲಾನಿಂಗ್ ಅಸೋಸಿಯೇಟ್ಗೆ ಹೈರಿಂಗ್ ನಡೀತಾ ಇದೆ. ನಿಮ್ದೇನಾದರೂ 1 to 2 years ಎಕ್ಸ್ಪೀರಿಯನ್ಸ್ ಇತ್ತಂದರೆ ಅದಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು. ಸ್ಯಾಲ್ರಿ ಬಂದು 4 lakh per annum ಇರುತ್ತೆ. ನಿಮ್ಗೇನಾದರೂ ಅಲ್ಲೆಲ್ಲ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ನಾನು ಮೆನ್ಷನ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಕಾಂಟ್ಯಾಕ್ಟ್ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಕೊಬೋದಾಗುತ್ತೆ. ನೋಡಿ ಇದು ಬಂದು ವಾಕ್ ಇನ್ ಡ್ರೈವ್ ನಡೀತಾ ಇದೆ. ಎಕ್ಸ್ಪೀರಿಯನ್ಸ್ ಬಂದು 2 to 8 years ಎಕ್ಸ್ಪೀರಿಯನ್ಸು. ಓಪನ್ ಪೊಸಿಷನ್ ಬಂದು ಎಲ್ಲ ನಿಮಗೆ ಅಲ್ಲಿ ಕಾಣಿಸ್ತಿರ್ಬೋದು. ಕ್ವಾಲಿಫಿಕೇಷನ್ ಬಂದು ಡಿಪ್ಲೊಮಾ ಮತ್ತು BE ಆಗಿರೋರು. ನೋಡಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದೆ 7th April ವಾಕ್ ಇನ್ ಡ್ರೈವ್ ನಡೀತಾ ಇದೆ. ಎಲ್ಲ ಡೀಟೇಲ್ಸು ಅಲ್ಲಿ ವಾಕ್ ಇನ್ ಲೊಕೇಶನ್ನು ಮತ್ತು HR ನಂಬರನ್ನು ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಟೈಮಿಂಗ್ಸ್ ಬಂದು 9 AM ಇರುತ್ತೆ. ನೋಡಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ವಾಕ್ ಇನ್ ಡ್ರೈವ್ ಅಟೆಂಡ್ ಮಾಡೋದ್ರ ಮುಖಾಂತರ ಈ ಜಾಬ್ನ ಈಸಿಯಾಗಿ ತಗೋಬೋದಾಗುತ್ತೆ. ನೋಡಿ ಇದು ಬಂದು ಏರೋಸ್ಪೇಸ್ ಕ್ವಾಲಿಟಿ ಇಂಜಿನಿಯರಿಂಗ್ಗೆ ಹೈರಿಂಗ್ ನಡೆಸ್ತಾ ಇದೆ ಇಂಡೋ MIM ಕಂಪನಿಯವರು. 5 to 8 years ಎಕ್ಸ್ಪೀರಿಯನ್ಸ್ ಇತ್ತಂದರೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೊಬೋದು. ನೋಡಿ ನಿಮ್ಮ ಕೆಳಗಡೆಯಲ್ಲಿ ಮೇಲ್ ಕಾಣ್ತಿದೆ, ಎಲ್ಲ ಡೀಟೇಲ್ಸು ನೋಡ್ಕೊಳ್ಳಿ. ನೀವು ಕೆಳಗಡೆಯಲ್ಲಿ ಮೇಲ್ ಕಾಣ್ತಿದೆಯಲ್ಲ, ಆ ಮೇಲ್ಗೆ ಮೇಲ್ ಮಾಡೋದ್ರ ಮುಖಾಂತರ ಕಾಲ್ ಮಾಡೋದ್ರ ಮುಖಾಂತರ ನೀವು ಈಸಿಯಾಗಿ ಇಂಟರ್ವ್ಯೂ ಅಟೆಂಡ್ ಆಗಿ ಜಾಬ್ ತೊಗೋಬೋದಾಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಇದಕ್ಕೆ ಅಪ್ಲೈ ಮಾಡಿಕೊಂಡು ನೀವು ಜಾಬ್ ತೊಗೋಬೋದಾಗುತ್ತೆ. ನೋಡೋಲ್ಲ ಗಾಯ್ಸ್, ಇದು ಇವತ್ತಿನ ಇಷ್ಟು ಜಾಬ್ ಅಪ್ಡೇಟ್ಸು. ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.